ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾವು ಜೂನ್ 9 ಮತ್ತು 10ರ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡಿದಾಗ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಇವತ್ತಿನ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ ನೋಡಿ. ಏನು ಅನೌನ್ಸ್ಮೆಂಟ್ ಅಂದ್ರೆ, ಸುಮಾರು ಜನ ನಮಗೆ ಕರೆ ಮಾಡಿಬಿಟ್ಟು ಟೆಕ್ಸ್ಟ್ ಮಾಡಿಬಿಟ್ಟು ಸರ್ ಮೇ ಮಂತ್ ಮ್ಯಾಗ್ಝಿನ್ ರೆಡಿ ಆಗಿತ್ತು ಅಂತ ಪ್ರಶ್ನೆ ಕೇಳ್ತಾ ಇದ್ರು. ಸ್ನೇಹಿತರೆ, ಈ ಒಂದು ಮೇ ಮಂತ್ ಮ್ಯಾಗ್ಝಿನ್ ರೆಡಿ ಆಗಿರುವಂಥದ್ದು ಅದರ ಒಂದು ಡೆಮೋ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಒಂದು ನಮ್ಮ ಮ್ಯಾಗ್ಝಿನ್ ಫ್ರಂಟ್ ಪೇಜ್ ಇರುತ್ತೆ. ಯಾವ ಥರ ನಾವು ವಿಡಿಯೋದಲ್ಲಿ ಕ್ವಾಲಿಟಿ ಕಂಟೆಂಟ್ ನಿಮಗೆ ಕೊಡ್ತಾ ಇದ್ದೀವಿ, ಅದೇ ಥರನಾದ ಒಂದು ಕಂಟೆಂಟ್ ಕೂಡ ಈ ಒಂದು ನೋಟ್ಸಲ್ಲಿ ಮೇಂಟೈನ್ ಮಾಡಿದ್ದೀವಿ. ಇನ್ನು ತದನಂತರದಲ್ಲಿ ಇವೆಲ್ಲವನ್ನು ಓದ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಕೆಳಗಡೆ ನಾವು 150ರಿಂದ 250ರವರೆಗೆ MCQsಗಳನ್ನು ಕೂಡ ಕೊಟ್ಟಿದ್ದೀವಿ. ಏನು ಕಂಟೆಂಟ್ ಕೊಟ್ಟಿರ್ತೀವಿ ಅದೆಲ್ಲವನ್ನು ಓದ್ಬಿಟ್ಟು ನೀವು ಇವುಗಳನ್ನು ಪ್ರಾಕ್ಟೀಸ್ ಮಾಡಬಹುದು. ಆದರೆ ಯಾವ ಥರ ಈ ಒಂದು ನಮ್ಮ ಮ್ಯಾಗ್ಝಿನ್ಗಳನ್ನು ನೀವು ಪಡೆದುಕೊಳ್ಬೋದು ಅಂದ್ರೆ, ಇಲ್ಲಿ ನಂಬರ್ ಕೊಟ್ಟಿದ್ದೀವಿ ನೋಡಿ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ ಶಾಟನ್ನು ಕಳಿಸುವ ಮೂಲಕ ಪಡೆದುಕೊಳ್ಬೋದು. ಆದರೆ ಎಷ್ಟಾಗುತ್ತೆ ಅಂತ ಇಲ್ಲಿ ಪ್ರೈಸ್ ಕೊಟ್ಟಿದೆ ನೋಡಿ. 1 ಮಂತ್ ಕೊಟ್ಟಿದ್ದಾರೆ 40 ರೂಪಾಯಿ ಆಗುತ್ತೆ. ಆಮೇಲೆ 2023 ಜನವರಿ ಹಿಡ್ಕೊಂಡು ಮೇ 2024 ನಿಮಗೆ 680 ರೂಪಾಯಿ ಆಗುತ್ತೆ. ಇನ್ನು 2022 ಜನವರಿ ಹಿಡ್ಕೊಂಡು ಮೇ 2024 ನಿಮಗೆ 1180 ರೂಪಾಯಿ ಆಗುತ್ತೆ. ಅದು ಡಿಸ್ಕೌಂಟ್ ಸೇರಿಬಿಟ್ಟು ನಿಮಗೆ 1080 ರೂಪಾಯಲ್ಲಿ ಸಿಗುತ್ತೆ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ ಶಾಟನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮೆಟ್ ಇರುವಂಥ ಮ್ಯಾಗ್ಝಿನ್ಗಳನ್ನು ನೀವು ಪಡೆದುಕೊಳ್ಬೋದು. ಮೊದಲನೇ ಪ್ರಶ್ನೆ ಯಾವ ಥರ ಕೇಳಿದೆ ನೋಡ್ರಿ. 2024ರ ಫ್ರೆಂಚ್ ಓಪನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 3ನೇ ಆಪ್ಷನು ಕಾರ್ಲೋಸ್ ಅಲ್ಕರಾಜ್. ಇದಕ್ಕೆ ಸರಿಯಾದ ಉತ್ತರ. ಆದರೆ ಯಾಕೆ ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. ಅಲ್ಕರಾಜ್ ಫ್ರೆಂಚ್ ಓಪನ್ ಚಾಂಪಿಯನ್ ಅಂತ ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸ್ಪೇನ್ನ ಯುವ ಆಟಗಾರ ಆಗಿರುವಂಥ ಕಾರ್ಲೋಸ್ ಅಲ್ಕರಾಜ್ ವರ್ಷದ 2ನೇ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿ ಫ್ರೆಂಚ್ ಓಪನ್ನ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿರುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. 2024ನೇ ಸಾಲಿನಲ್ಲಿ ಜರುಗಿರುವಂಥ ಫ್ರೆಂಚ್ ಓಪನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಈ ಒಂದು ಟ್ರೋಫಿ ಸ್ಪೇನ್ ಆಟಗಾರರಾಗಿರುವಂಥ ಕಾರ್ಲೋಸ್ ಅಲ್ಕರಾಜ್ ಅವರು ವಿನ್ನರ್ ಆಗಿ ಹೊರಹೊಮ್ಮಿರುವಂಥದ್ದು. ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ವಿರುದ್ಧದ ಫೈನಲ್ನಲ್ಲಿ ಜಯಿಸುವ ಮೂಲಕ ಅಲ್ಕರಾಜ್ ವೃತ್ತಿ ಜೀವನದ 3ನೇ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಒಲಿಸಿಕೊಂಡಿರುವಂಥದ್ದು. ಇದು ಇವರಿಗೆ ದೊರೆತಿರುವಂತಹ 3ನೇ ಗ್ರ್ಯಾಂಡ್ ಸ್ಲಾಮ್ ಆಗಿರುವಂಥದ್ದು. ಅಲ್ಕರಾಜ್ ಈ ಮುನ್ನ 2022ರಲ್ಲಿ US ಓಪನ್, ಆಮೇಲೆ 2023ರಲ್ಲಿ ವಿಂಬಲ್ಡನ್ ಪ್ರಶಸ್ತಿ ಜಯಿಸಿರುವಂಥದ್ದು. 2022ರಲ್ಲಿ ಕೂಡ ಒಂದು ಟ್ರೋಫಿ ಗೆದ್ದಿದ್ದಾರೆ. 2023ರಲ್ಲಿ ಕೂಡ ಒಂದರಲ್ಲಿ ವಿನ್ನರ್ ಆಗಿದ್ದಾರೆ. 2024ರಲ್ಲಿ ಫ್ರೆಂಚ್ ಓಪನ್ ಪ್ರಶಸ್ತಿ ಗೆದ್ದುಕೊಂಡಿರುವಂಥದ್ದು. ಇನ್ನು ಅಲ್ಕರಾಜ್ ಪ್ರಶಸ್ತಿ ಜಯಿಸುವ ಮೂಲಕ ಎಲ್ಲ 3 ವಿಧದ ಕೋರ್ಟ್ಗಳಲ್ಲಿ, ಅಂದರೆ ಹಾರ್ಡ್ ಕೋರ್ಟ್ ಆಗಿರ್ಬೋದು, ಗ್ರಾಸ್ ಕೋರ್ಟ್ ಆಗಿರ್ಬೋದು, ಕ್ಲೇ ಕೋರ್ಟ್ ಆಗಿರ್ಬೋದು, ಪ್ರಶಸ್ತಿ ಜಯಿಸಿದ ಅತ್ಯಂತ ಕಿರಿಯ ಆಟಗಾರರಾಗಿರುವಂಥದ್ದು. ಈ ಟೆನ್ನಿಸ್ ಪಂದ್ಯಾವಳಿಗಳನ್ನು ನಾವು ಪ್ರಮುಖವಾಗಿ 3 ಕ್ರೀಡಾ ಗ್ರೌಂಡ್ಸ್ಗಳಲ್ಲಿ ಇಲ್ಲಿ ನಡೆಸಲಾಗ್ತಾ ಇರುವಂಥದ್ದು. ಒಂದು ಹಾರ್ಡ್ ಕೋರ್ಟು, ಎರಡನೇದು ಗ್ರಾಸ್ ಕೋರ್ಟು, ಇನ್ನೊಂದು 3 ಯಾವುದಪ್ಪ ಅಂತ ಕ್ಲೇ ಕೋರ್ಟ್ ಅಂತ ಹೇಳ್ತೀವಿ. ಈ 3 ಕೋರ್ಟ್ಗಳಲ್ಲಿ ಒಂದು ಪ್ರಶಸ್ತಿ ಜಯಿಸಿರುವಂಥ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆ ಪಾತ್ರರಾಗಿರುವಂಥದ್ದು. ಇನ್ನೊಂದು ಏನು ವಿಶೇಷತೆ ಅಂದ್ರೆ, 2004ರ ನಂತರದಲ್ಲಿ ದಿಗ್ಗಜರಾಗಿರುವಂಥ ರಾಫೆಲ್ ನಡಾಲ್, ನೊವಾಕ್ ಜೋಕೋವಿಕ್ ಮತ್ತು ರೋಜರ್ ಫೆಡರರ್ ಅವರಲ್ಲಿ ಒಬ್ಬರು ಇಲ್ಲದೆ ನಡೆದ ಮೊಟ್ಟ ಮೊದಲ ಫ್ರೆಂಚ್ ಓಪನ್ ಫೈನಲ್ ಇದಾಗಿರುವಂಥದ್ದು. ನೋಡ್ರಿ, ಅಷ್ಟೊಂದು ಒಂದು ಏನಪ್ಪ ಅಂದ್ರೆ ಭಯಾನಕ ಅಂದ್ರೆ, 2004ರ ನಂತರ ಮೊದಲ ಬಾರಿಗೆ ಈ ಒಂದು ಏನಪ್ಪ ಅಂದ್ರೆ ಒಂದು ಐತಿಹಾಸಿಕ ಆಗಿರುವಂಥದ್ದು. ಏನು ಐತಿಹಾಸಿಕ ಅಂದ್ರೆ, ರಾಫೆಲ್ ನಡಾಲ್ ಆಗಿರ್ಬೋದು, ನೊವಾಕ್ ಜೋಕೋವಿಕ್ ಆಗಿರ್ಬೋದು, ಇಲ್ಲ ರೋಜರ್ ಫೆಡರರ್ ಆಗಿರ್ಬೋದು, ಇವರು ಫೈನಲ್ ತಲುಪದೇ ನಡೆದಿರುವಂತಹ ಒಂದು 2004ರ ಮೊಟ್ಟ ಮೊದಲ ಪಂದ್ಯಾವಳಿ ಅಂದ್ರೆ ಫ್ರೆಂಚ್ ಓಪನ್ 2024 ಅಂತ ಹೇಳ್ತೀವಿ. ಇನ್ನು ಪ್ರಶಸ್ತಿ ವಿಜೇತ ಅಲ್ಕರಾಜ್ ಅವರು 21.62 ಕೋಟಿ ರು ಹಣವನ್ನು ಗಳಿಸಿದರೆ. ಇನ್ನು ರನ್ನರ್ ಅಪ್ ಆಗಿರುವಂಥ ಜ್ವೆರೆವ್ ಅವರು 10.81 ಕೋಟಿ ರು ನಗದು ಬಹುಮಾನವನ್ನು ಪಡೆದುಕೊಂಡಿರುವಂಥದ್ದು. ಇದು ಪುರುಷರ ವಿಭಾಗದಲ್ಲಿ ಡಿಸ್ಕಷನ್ ಮಾಡಿರುವಂಥದ್ದು. ಇನ್ನು ಮಹಿಳಾ ವಿಭಾಗದಲ್ಲಿ ನಾವು ಮಾತಾಡ್ತಾ ಬಂದ ನೋಡ್ರಿ. ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಈಗ ಸ್ವಿಯಾಟೆಕ್ ಸತತ 3ನೇ ಬಾರಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿರುವಂಥದ್ದು. ಸತತ 3ನೇ ಬಾರಿಗೆ ಫ್ರೆಂಚ್ ಓಪನ್ ಟೆನ್ನಿಸ್ ಪ್ರಶಸ್ತಿಯನ್ನು ಮಹಿಳಾ ವಿಭಾಗದಲ್ಲಿ ಗೆದ್ದುಕೊಂಡವರು ಈಗ ಸ್ವಿಯಾಟೆಕ್ ಅಂತ ಹೇಳ್ತೀವಿ.
ಇದು ಈಗಾ ಸ್ವಿಯಾಟೆಕ್ ಅವರ ಒಟ್ಟಾರೆ 4ನೇ ಬಾರಿಗೆ ಫ್ರೆಂಚ್ ಓಪನ್ ಗೆದ್ದಿರುವಂಥದ್ದು. ಅಂದರೆ ಇಲ್ಲಿವರೆಗೆ 4 ಬಾರಿ ಅವರು ಈ ಫ್ರೆಂಚ್ ಓಪನ್ ಟೂರ್ನಿಯಲ್ಲಿ ವಿಜೇತರಾಗಿ ಹೊರಹೊಮ್ಮಿರುವಂಥದ್ದು. ಇನ್ನು ಈಗಾ ಸ್ವಿಯಾಟೆಕ್ ಅವರು 21.6 ಕೋಟಿ ನಗದು ಬಹುಮಾನ ಪಡೆದುಕೊಂಡರೆ, ಇನ್ನು ರನ್ನರ್ ಅಪ್ ಆಗಿರುವಂಥ ಇಟಲಿಯ ಪೌಲಿನಿ 10.8 ಕೋಟಿ ರು ನಗದು ಬಹುಮಾನ ಪಡೆದುಕೊಂಡಿರುವಂಥದ್ದು. ಇನ್ನು ಸತತ 3 ಬಾರಿ ಫ್ರೆಂಚ್ ಓಪನ್ ಗೆದ್ದ 3ನೇ ಆಟಗಾರ್ತಿ ಅಂದ್ರೆ ಈಗಾ ಸ್ವಿಯಾಟೆಕ್ ಅವರು. ಈ ಒಂದು 2024ರಲ್ಲಿ ಫ್ರೆಂಚ್ ಓಪನ್ ಟೆನ್ನಿಸ್ ಅನ್ನು ಪಡೆದುಕೊಳ್ಳುವ ಮೂಲಕ ಸತತ 3 ಬಾರಿ ಫ್ರೆಂಚ್ ಓಪನ್ ಗೆದ್ದುಕೊಂಡಿರುವಂತಹ 3ನೇ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವಂಥದ್ದು. ಈ ಮುನ್ನ ಯಾರು ಗೆದ್ರಂದ್ರ ಮೋನಿಕಾ ಸೆಲೆಸ್ ಅವರು 1990, 91, 92ರಲ್ಲಿ ವಿಜೇತರಾಗಿ ಹೊರಹೊಮ್ಮಿರುವಂಥದ್ದು. ಇನ್ನು ಜಸ್ಟಿನ್ ಹೆನಿನ್ ಅವರು 2005, 2006, 2007ರಲ್ಲಿ ಕೂಡ ಇವರು ಈ ಒಂದು ಸಾಧನೆ ಮಾಡಿರುವಂಥದ್ದು. ಇನ್ನು ಇನ್ನೊಂದು ಈಗಾ ಸ್ವಿಯಾಟೆಕ್ ಅವರ ಏನು ಇತಿಹಾಸ ಆಗಿದಾರ, 4 ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಫ್ರೆಂಚ್ ಓಪನ್ ಗೆದ್ದ 4ನೇ ಆಟಗಾರ್ತಿ ಎಂಬ ಹೆಗ್ಗಳಿಕೆ ಕೂಡ ಪಾತ್ರರಾಗಿರುವಂಥದ್ದು. ಇವ್ರಿಗಿಂತ ಮುಂಚಿತವಾಗಿ ಯಾರಾದ್ರ ಹೆನನ್ ಅವರು 4 ಬಾರಿ ಈ ಫ್ರೆಂಚ್ ಓಪನ್ ಟೂರ್ನಿಯಲ್ಲಿ ವಿಜೇತರಾಗಿರುವಂಥದ್ದು. ಇನ್ನು ಸ್ಟೆಫಿ ಗ್ರಾಫ್ ಅವರು 6 ಬಾರಿ ಗೆದ್ದುಕೊಂಡಿರುವಂಥದ್ದು. ಇನ್ನು ಕ್ರಿಸ್ಟಿಯನ್ ಎವರ್ಟ್ ಅವರು 7 ಬಾರಿ ಇದರಲ್ಲಿ ವಿನ್ನರ್ ಆಗಿ ಹೊರಹೊಮ್ಮಿರುವಂಥದ್ದು. ಇನ್ನು ತದನಂತರದಲ್ಲಿ 4 ಬಾರಿ ಫ್ರೆಂಚ್ ಓಪನ್ ಗೆದ್ದ ಮೊದಲ ಅತಿ ಕಿರಿಯ ಆಟಗಾರ್ತಿ ಯಾರಂದ್ರ ಅದನ್ನು ಕೂಡ ಈಗಾ ಸ್ವಿಯಾಟೆಕ್ ಅವರು ಆಗಿರುವಂಥದ್ದು. ಇನ್ನು ಪ್ರಮುಖವಾಗಿ ಗ್ರ್ಯಾಂಡ್ ಸ್ಲಾಮ್ಗಳಲ್ಲಿ 4 ಪಂದ್ಯಗಳಿದಾವೆ ನೋಡ್ರಿ. ಒಂದು ಯಾವ್ದಪ್ಪ ಅಂತಂದ್ರೆ ವಿಂಬಲ್ಡನ್ ಅಂತ ಹೇಳ್ತೀವಿ, ಎರಡನೇದು US ಓಪನ್, ತದನಂತರದಲ್ಲಿ 3ನೇದು ಫ್ರೆಂಚ್ ಓಪನ್, ತದನಂತರದಲ್ಲಿ ಯಾವ್ದಾರ 4ನೇದು ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ ಅಂತ ಹೇಳ್ತೀವಿ. ಇವುಗಳು ಪ್ರಾರಂಭವಾಗಿದ್ದು ನಾವು ನೋಡ್ತಾ ಬಂದ ನೋಡಿ, ವಿಂಬಲ್ಡನ್ ಓಪನ್ ಆಗಿದ್ದು 1877ರಲ್ಲಿ, ತದನಂತರದಲ್ಲಿ US ಓಪನ್ ಟೆನ್ನಿಸ್ ಟೂರ್ 1881, ಇನ್ನು ಫ್ರೆಂಚ್ ಓಪನ್ 1891, ತದನಂತರದಲ್ಲಿ ಆಸ್ಟ್ರೇಲಿಯಾ ಓಪನ್ 1905ರಲ್ಲಿ ಇದು ಪ್ರಾರಂಭಗೊಂಡಿರುವಂಥದ್ದು. ಇನ್ನು ಇವುಗಳ ವಿಶೇಷತೆ ಏನಂದ್ರೆ ಯಾವ ಒಂದು ಕೋರ್ಟಲ್ಲಿ ನಡೆಸಲಾಗುತ್ತಂದ್ರೆ ವಿಂಬಲ್ಡನ್ ಇಲ್ಲಿ ಹುಲ್ಲಿನ ಕೋರ್ಟಲ್ಲಿ ನಡೆಸಲಾಗುತ್ತೆ, ಅಂದರೆ ಗ್ರಾಸ್ ಕೋರ್ಟಲ್ಲಿ ನಡೆಸಲಾಗ್ತಾ ಇರುವಂಥದ್ದು. ಇನ್ನು US ಓಪನ್ ಅನ್ನು ಹಾಳು ಕೋರ್ಟಲ್ಲಿ ನಡೆಸಲಾಗುತ್ತೆ. ಇನ್ನು ತದನಂತರದಲ್ಲಿ ಫ್ರೆಂಚ್ ಓಪನ್ ಕ್ಲೇ ಕೋರ್ಟಲ್ಲಿ, ನಂತರ ಆಸ್ಟ್ರೇಲಿಯನ್ ಓಪನ್ ಇದರಲ್ಲಿ ಹಾರ್ಡ್ ಕೋರ್ಟಲ್ಲಿ ನಡೆಸಲಾಗ್ತಾ ಇರುವಂಥದ್ದು. ಇನ್ನೊಂದು ಪ್ರಮುಖ ವಿಚಾರ ಏನಂದ್ರೆ ಅತ್ಯಂತ ಹಳೆಯ ಅತ್ಯಂತ ಓಲ್ಡ್ ಆಗಿರುವಂಥ ಗ್ರ್ಯಾಂಡ್ ಸ್ಲಾಮ್ ಯಾವುದಂದ್ರೆ ವಿಂಬಲ್ಡನ್ ಓಪನ್ ಅಂತ ಹೇಳ್ತೀವಿ. ಇನ್ನು ಅತ್ಯಂತ ಹೊಸ ಗ್ರ್ಯಾಂಡ್ ಸ್ಲಾಮ್ ಈ ಒಂದು ಟೂರ್ನಿ ಯಾವುದಂದ್ರೆ ಆಸ್ಟ್ರೇಲಿಯನ್ ಓಪನ್ ಅಂತ ಹೇಳ್ತೀವಿ. ನೋಡಿ ಯಾವ ಥರ ನಾವು ಆರ್ಟಿಕಲ್ ಅನ್ನು ಡಿಸ್ಕಷನ್ ಮಾಡಿದ್ದೀವಿ. ಜಸ್ಟ್ ಏನು ಬಂದಿತ್ತು, ಪುರುಷರ ಒಂದು ಸಿಂಗಲ್ಸ್ನಲ್ಲಿ ಕಾರ್ಲೆಸ್ ಅಲ್ಕರೇಜ್ ಅವರು ವಿನ್ನರ್ ಆಗಿದೆ ಅಂತ ಬಂದಿತ್ತು. ತದನಂತರದಲ್ಲಿ ಮಹಿಳೆಯರ ಸಿಂಗಲ್ಸ್ ಅಲ್ಲಿ ಯಾರು ಗೆದ್ದರು ಅವುಗಳ ವಿಶೇಷತೆ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದಲ್ಲದೆ 4 ಗ್ರ್ಯಾಂಡ್ ಸ್ಲಾಮ್ಗಳ ಬಗ್ಗೆನೂ ಕೂಡ ನಾವು ಡಿಸ್ಕಷನ್ ಮಾಡಿದ್ದೀವಿ. ನೋಡ್ರಿ ಇದೇ ತರನಾಗಿ ಪ್ರತಿಯೊಂದು ಆರ್ಟಿಕಲ್ ಕೂಡ ನಮ್ಮ ಮ್ಯಾಗ್ಝಿನಲ್ಲಿ ನಾವು ಡಿಸ್ಕಷನ್ ಮಾಡಿರ್ತೀವಿ. ಯಾರಿಗೆ ನಮ್ಮ ಮ್ಯಾಗ್ಝಿನ್ ಬೇಕು ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ್ದು ಸ್ಕ್ರೀನ್ ಶಾಟ್ ಅನ್ನು ಕಳಿಸುವ ಮೂಲಕ ಪಡೆದುಕೊಳ್ಳಬಹುದು. ಇಲ್ಲ ನೆಕ್ಸ್ಟ್ ಕ್ವಶನ್ ಯಾವ ತರ ಕೇಳಿದ್ರೆ ನೋಡ್ರಿ, ಪ್ರಧಾನ ಮಂತ್ರಿಯವರಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನ್ ರಾಷ್ಟ್ರಪತಿ. ಇದಕ್ಕೆ ಸರಿಯಾದ ಉತ್ತರ. ಆದರೆ ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತೇ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿರುವಂಥದ್ದು. 3ನೇ ಅವಧಿಗೆ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿರುವಂಥದ್ದು. ಇದ್ರ ಬಗ್ಗೆನೂ ಕೂಡ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾಗೋಣ. 2024ರ ಲೋಕಸಭಾ ಚುನಾವಣೆ ಗೆದ್ದಿರುವಂತಹ NDA ಮೈತ್ರಿಕೂಟದಲ್ಲಿ ಸತತ 3ನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿರುವಂಥದ್ದು. ರಾಷ್ಟ್ರಪತಿ ಭವನದಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರಮಾಣ ವಚನವನ್ನು ಬೋಧಿಸಿರುವಂಥದ್ದು. ಅಂದರೆ ಪ್ರಧಾನ ಮಂತ್ರಿಗಳಿಗೆ ರಾಷ್ಟ್ರಪತಿ ಅವರು ಈ ಒಂದು ಪ್ರಮಾಣ ವಚನವನ್ನು ಬೋಧಿಸ್ತಾರ. ಇದರೊಂದಿಗೆ ಮೋದಿ ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ನಂತರ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದ ಮೊದಲ ಪ್ರಧಾನಿ ಎನಿಸಿಕೊಂಡಿರುವಂಥದ್ದು. ಅಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ನಂತರ 3ನೇ ಬಾರಿಗೆ ಅಧಿಕಾರ ವಹಿಸಿಕೊಂಡಿರುವಂತ ಮೊದಲ ಪ್ರಧಾನ ಮಂತ್ರಿ ಯಾರಂದ್ರ ನರೇಂದ್ರ ಮೋದಿ ಅಂತ ಹೇಳ್ತೀವಿ. ಈ ನರೇಂದ್ರ ಮೋದಿಗಿಂತ ಮುಂಚಿತವಾಗಿ ಯಾರು 3 ಬಾರಿ ಪ್ರಧಾನ ಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರ, ಪಂಡಿತ್ ಜವಾಹರ್ಲಾಲ್ ನೆಹರು ಅಂತ ಹೇಳ್ತೀವಿ. ಇನ್ನೊಂದು ಏನು ವಿಶೇಷತೆ ಅಂದ್ರೆ ಸತತ 3ನೇ ಸಲ ಪ್ರಧಾನಿಯಾದ ಮೊದಲ ಕಾಂಗ್ರೆಸ್ಸೇತರ ವ್ಯಕ್ತಿ ಎಂಬ ಕೀರ್ತಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಜನರಾಗಿರುವಂಥದ್ದು. ಇದರ ಜೊತೆಗೆ ಪ್ರಧಾನ ಮಂತ್ರಿ ಸಚಿವ ಇವರು ಇನ್ನೊಂದು ಏನಪ್ಪಾ ಅಂತಂದ್ರೆ ಪ್ರಧಾನ ಮಂತ್ರಿಯವರು ಏನಂದ್ರ ಸಚಿವ ಸಂಪುಟದ ಮುಖ್ಯಸ್ಥರಾಗಿರ್ತಾರ. ಅದಲ್ಲದೆ ಕೇಂದ್ರ ಸರ್ಕಾರದ ನೈಜ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸ್ತಾರ. ಪ್ರಧಾನ ಮಂತ್ರಿ ಅವರು ಕೇಂದ್ರ ಸರ್ಕಾರದ ನೈಜ ಮುಖ್ಯಸ್ಥರಾದರೆ, ಇನ್ನು ನಾಮಿನಲ್ ಹೆಡ್ ಆಫ್ ದಿ ಗೌರ್ಮೆಂಟ್ ಯಾರಾಗಿರ್ತಾರ, ರಾಷ್ಟ್ರಪತಿ ಅಂತ ಹೇಳ್ತೀವಿ. ಇನ್ನು ಪ್ರಧಾನ ಮಂತ್ರಿ ಬಗ್ಗೆ ನಾವು ಮಾತಾಡ್ತಾ ಬಂದ್ ನೋಡಿ,
75ನೇ ವಿಧಿಯ ಅನ್ವಯ ರಾಷ್ಟ್ರಾಧ್ಯಕ್ಷರು ಅಂದರೆ ರಾಷ್ಟ್ರಪತಿಯವರು ಲೋಕಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನನ್ನು ಪ್ರಧಾನಮಂತ್ರಿಯಾಗಿ ನೇಮಕ ಮಾಡ್ತಾರೆ. ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷವು ಒಂದು ಬಹುಮತವನ್ನು ಪಡೆದುಕೊಳ್ಳುತ್ತೆ, 270 ಕ್ರಾಸ್ ಮಾಡುತ್ತೆ, ಅಂಥ ಪಕ್ಷದ ನಾಯಕರಲ್ಲಿ ಅಲ್ಲಿ ಪ್ರಮುಖ ನಾಯಕರನ್ನು ರಾಷ್ಟ್ರಪತಿಯವರು ಏನು ಮಾಡ್ತಾರೆ, ಪ್ರಧಾನಮಂತ್ರಿಯಾಗಿ ನೇಮಕ ಮಾಡ್ತಾರೆ. ಇನ್ನು ಇವರಿಗೆ ಪ್ರಮಾಣ ವಚನ ಬೋಧಿಸೋರು ಈಗಾಗಲೇ ಡಿಸ್ಕಷನ್ ಮಾಡಿದವರಿಗೆ ಭಾರತದ ರಾಷ್ಟ್ರಪತಿಯವರು ಪ್ರಮಾಣ ವಚನ ಬೋಧಿಸ್ತಾರೆ. ಇನ್ನು ಇವರ ಅಧಿಕಾರಾವಧಿ ಎಷ್ಟು ವರ್ಷ ಇರ್ತಾರೆ ಪ್ರಧಾನಮಂತ್ರಿ ಅಂದ್ರೆ, ಲೋಕಸಭೆಯಲ್ಲಿ ಬಹುಮತ ಹೊಂದಿರೋರಿಗೆ ಅಧಿಕಾರವನ್ನು ಹೊಂದಿರ್ತಾರೆ. ಎಲ್ಲಿವರೆಗೆ ಲೋಕಸಭೆಯಲ್ಲಿ ಅವರ ಒಂದು ಪಕ್ಷ ಒಂದು ಬಹುಮತವನ್ನು ಹೊಂದಿರುತ್ತೆ ಅಲ್ಲಿವರೆಗೆ ಪ್ರಧಾನಮಂತ್ರಿಯವರು ತಮ್ಮ ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ತರ ಕೇಳಿದ್ರೆ ನೋಡ್ರಿ, 2023ನೇ ಸಾಲಿನ ಕೆಂಗಲ್ ಹನುಮಂತಯ್ಯ ಪ್ರಶಸ್ತಿಗೆ ಭಾಜನರಾದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ BS ಯಡಿಯೂರಪ್ಪ. ಇದಕ್ಕೆ ಸರಿಯಾದ ಉತ್ತರ. ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನೀಡುವ 2023ನೇ ಸಾಲಿನ ಕೆಂಗಲ್ ಹನುಮಂತಯ್ಯ ಪ್ರಶಸ್ತಿಗೆ ಮಾಜಿ CM ಆಗಿರುವಂತಹ BS ಯಡಿಯೂರಪ್ಪ ಅವರನ್ನು ಆಯ್ಕೆ ಮಾಡಲಾಗಿರುವಂಥದ್ದು. ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕದಲ್ಲಿ ನಡೆಯುವಂಥ ಏನು ಕನ್ನಡ ಪರೀಕ್ಷೆ ಇರುತ್ತೆ ನೋಡಿ, ಅಂಥ ಎಕ್ಸಾಮ್ಗಳಿಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನೀಡುವಂಥ ಯಾವುದಪ್ಪ ಅಂತ 2023ನೇ ಸಾಲಿನ ಕೆಂಗಲ್ ಹನುಮಂತಯ್ಯ ಪ್ರಶಸ್ತಿಗೆ ಯಡಿಯೂರಪ್ಪ ಅವರನ್ನು ಆಯ್ಕೆ ಮಾಡಲಾಗಿರುವಂಥದ್ದು. ಕರ್ನಾಟಕದ ಸಾಂಸ್ಕೃತಿಕ ಸಾಹಿತ್ಯ ಕಲೆ ಪರಂಪರೆಯ ಪೋಷಕರಾಗಿರುವ ಅಥವಾ ಈ ಒಂದು ಕ್ಷೇತ್ರಗಳಲ್ಲಿ ಕನಿಷ್ಠ 25 ವರ್ಷಗಳಿಂದ ಸೇವಾ ನಿರಂತರಾಗಿರುವ 50 ವರ್ಷ ಮೀರಿದ ವ್ಯಕ್ತಿ ಸಂಘಗಳು ಸಂಸ್ಥೆಗಳನ್ನು ಆಯ್ಕೆ ಮಾಡಲಾಗುತ್ತೆ. ಈ ಒಂದು ಪ್ರಶಸ್ತಿಯ ಕೇವಲ ವ್ಯಕ್ತಿಗಳನ್ನು ಮಾತ್ರ ಆಯ್ಕೆ ಮಾಡೋದಿಲ್ಲ, ಸಂಘಗಳಾಗಿರ್ಬೋದು ಅಥವಾ ಸಂಸ್ಥೆಗಳು ಕೂಡ ಆಗಿರ್ಬೋದು. ಅವರು ಏನೋ ಸಾಂಸ್ಕೃತಿಕ ಆಗಿರ್ಬೋದು, ಸಾಹಿತ್ಯ ಕಲೆ ಪರಂಪರೆಯಲ್ಲಿ ಯಾರೋ ಒಂದು ಕಂಟಿನ್ಯೂಸ್ ಆಗಿ ಕನಿಷ್ಠ 25 ವರ್ಷಗಳಿಂದ ಸೇವೆಯಲ್ಲಿ ನಿರತರಾಗಿರ್ತಾರ ಅಂತ ವ್ಯಕ್ತಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ತರ ಕೇಳಿದೆ ನೋಡ್ರಿ, 2024ನೇ ಸಾಲಿನ ಚಂಪಾ ಪ್ರಶಸ್ತಿಗೆ ಭಾಜನರಾದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ ಅಲ್ಲಂ ಪ್ರಭು ಬೆಟ್ಟದೂರು. ಇದಕ್ಕೆ ಸರಿಯಾದ ಉತ್ತರ. ಅರೆ ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಅಲ್ಲಂ ಪ್ರಭು ಬೆಟ್ಟದೂರಿಗೆ ಚಂಪಾ ಸಿರಿಗನ್ನಡ ಪ್ರಶಸ್ತಿ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಕಾಣಿಸಿಕೊಂಡಿರುವಂಥದ್ದು. ಇದರ ಬಗ್ಗೆ ಕೂಡ ಡಿಸ್ಕಷನ್ ಮಾಡ್ತಾ ಹೋಗೋಣ. ಕವಿ ಹೋರಾಟಗಾರ ದಿವಂಗತ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲರು ಸ್ಥಾಪಿಸಿರುವ ಕರ್ನಾಟಕ ಸ್ವಾಭಿಮಾನಿ ವೇದಿಕೆ ನೀಡುವ ಪ್ರಸಕ್ತ ಸಾಲಿನ ಚಂಪಾ ಸಿರಿಗನ್ನಡ ಪ್ರಶಸ್ತಿಗೆ ಬಂಡಾಯ ಸಾಹಿತಿ ಕೊಪ್ಪಳದ ಪ್ರೊಫೆಸರ್ ಅಲ್ಲಂ ಪ್ರಭು ಬೆಟ್ಟದೂರು ಅವರನ್ನು ಆಯ್ಕೆ ಮಾಡಲಾಗಿರುವಂಥದ್ದು. 2024ರಲ್ಲಿ ಕೊಡುವಂಥ ಚಂಪಾ ಸಿರಿಗನ್ನಡ ಪ್ರಶಸ್ತಿಗೆ ಕೊಪ್ಪಳದ ಕವಿಯಾಗಿರುವಂಥ ಪ್ರೊಫೆಸರ್ ಅಲ್ಲಂ ಬೆಟ್ಟದೂರು ಅವರನ್ನು ಆಯ್ಕೆ ಮಾಡಲಾಗಿರುವಂಥದ್ದು. ಈ ಒಂದು ಪ್ರಶಸ್ತಿ ಯಾರು ಸ್ಥಾಪನೆ ಮಾಡಿದಾರ, ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಅವರು ಸ್ಥಾಪನೆ ಮಾಡಿರುವಂಥದ್ದು. ಇನ್ನು ಚಂಪಾ ಸಿರಿಗನ್ನಡ ಪ್ರಶಸ್ತಿಯನ್ನು 2023ರಿಂದ ನೀಡಲಾಗ್ತಾ ಇರುವಂಥದ್ದು. ಇದೀಗ 2ನೇ ವರ್ಷದ ಪ್ರಶಸ್ತಿಯನ್ನು ಕೊಡಲಾಗ್ತಾ ಇರುವಂಥದ್ದು. ಇದು ಸ್ಟಾರ್ಟ್ ಮಾಡಿದೆ 2023ರಲ್ಲಿ, 2024ರಲ್ಲಿ ನೀಡ್ತಾ ಇರುವಂಥದ್ದು 2ನೇ ಪ್ರಶಸ್ತಿ ಆಗಿರುವಂಥದ್ದು. ಈ ಒಂದು ಪ್ರಶಸ್ತಿಯು 10,000 ನಗದು ಹಾಗೂ ಕಂಚಿನ ಫಲಕವನ್ನು ಒಳಗೊಂಡಿರುವಂಥದ್ದು. ಪ್ರಶಸ್ತಿಯ ಬಹುಮಾನ 10,000 ನಗದು ಬಹುಮಾನ ನೀಡಲಾಗುತ್ತೆ. ಇನ್ನು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಗೆ ಭಾಜನರಾದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 3ನೇ ಆಪ್ಷನ್ ಹೊನ್ನವಳ್ಳಿ ಕೃಷ್ಣ. ಇದಕ್ಕೆ ಸರಿಯಾದ ಉತ್ತರ. ಆದರೆ ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ನಟ ಹೊನ್ನವಳ್ಳಿ ಕೃಷ್ಣಗೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಕಾಣಿಸಿಕೊಂಡಿರುವಂಥದ್ದು. ಇದರ ಬಗ್ಗೆ ಕೂಡ ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಶ್ವ ಮಾನವ ರಾಷ್ಟ್ರ ಕವಿ ಕುವೆಂಪು ಕಲಾನಿಕೇತನ ಸಂಸ್ಥೆಯು ಪ್ರದಾನ ಮಾಡುವ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಗೆ ನಟ ಹೊನ್ನವಳ್ಳಿ ಕೃಷ್ಣ ಅವರನ್ನು ಆಯ್ಕೆ ಮಾಡಲಾಗಿರುವಂಥದ್ದು. ಈ ಒಂದು ಪ್ರಶಸ್ತಿಯು 10,000 ನಗದು ಬಹುಮಾನ, ಬೆಳ್ಳಿ ಪದಕ ಮತ್ತು ಪ್ರಶಸ್ತಿ ಪತ್ರವನ್ನು ಒಳಗೊಂಡಿರುವಂಥದ್ದು. ಈ ಒಂದು ನಟ ಸಾರ್ವಭೌಮ ಪ್ರಶಸ್ತಿ ಪ್ರದಾನ ಮಾಡುವಂಥ ಸಂಸ್ಥೆ ಯಾವಂದ್ರೆ ಕುವೆಂಪು ಕಲಾನಿಕೇತನ ಸಂಸ್ಥೆ ಪ್ರದಾನ ಮಾಡುತ್ತೆ. ಇವು ಯಾರಿಗೆ ಆಯ್ಕೆ ಮಾಡಲಾಗಿದ್ರೆ ಹೊನ್ನವಳ್ಳಿ ಕೃಷ್ಣ ಅವರನ್ನು ಆಯ್ಕೆ ಮಾಡಲಾಗಿರುವಂಥದ್ದು. ಇನ್ನು ಭಾರತವು ಯಾವ ದೇಶದ ಸಹಾಯದಿಂದ ತೃಷ್ಣಾ ಉಪಗ್ರಹ ಉಡಾವಣೆ ಮಾಡಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 3ನೇ ಆಪ್ಷನ್ ಫ್ರಾನ್ಸ್ ಜೊತೆಗೆ ಈ ಒಂದು ಉಪಗ್ರಹವನ್ನು ಭಾರತ ಉಡಾವಣೆ ಮಾಡಲಿದೆ. ಇದರ ಬಗ್ಗೆ ಮಾತಾಡ್ತಾ ಬಂದ ನೋಡಿ, ವಿಶ್ವ ಪರಿಸರ ದಿನ 2024ರ ಸಂದರ್ಭದಲ್ಲಿ ಅಂದರೆ ಪ್ರತಿ ವರ್ಷ ನಾವು ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಸೆಲೆಬ್ರೇಟ್ ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ
ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಆಗಿರುವಂತಹ ಇಸ್ರೋ ಒಂದು ಮಿಷನ್ ಯಾವ್ದಪ್ಪ ಅಂತಂದ್ರೆ ಅದು ತೃಷ್ಣ ಅಂತ ಹೇಳ್ತೀವಿ. ಇದರ ಎಕ್ಸ್ಪೆನ್ಷನ್ ಫಾರ್ಮ್ ಏನಿದೆ ನೋಡಿ, ಥರ್ಮಲ್ ಇನ್ಫ್ರಾರೆಡ್ ಇಮೇಜಿಂಗ್ ಸ್ಯಾಟಲೈಟ್ ಫಾರ್ ಹೈ ರೆಸೊಲ್ಯೂಷನ್ ನ್ಯಾಚುರಲ್ ರಿಸೋರ್ಸ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಇದರ ವಿವರಗಳನ್ನು ಪ್ರಕಟಿಸಿರುವಂಥದ್ದು ಫ್ರೆಂಚ್ ಬಾಹ್ಯಾಕಾಶ ಸಂಸ್ಥೆಯಾದ CNES ಅಂದರೆ ಸೆಂಟರ್ ನ್ಯಾಷನಲ್ ಡಿ ಯಾವ್ದಪ್ಪ ಅಂತಂದ್ರೆ ಎಟೂಡ್ಸ್ ಸ್ಪ್ಯಾಟಿಯಲ್ಸ್ ಅಂತ ಹೇಳ್ತೀವಿ ಸಹಯೋಗದಲ್ಲಿ ಉಡಾವಣೆ ಮಾಡಲಿದೆ. ಒಟ್ಟಾರೆ ಹೇಗಾದ್ರೆ ಭಾರತ ದೇಶವು ಫ್ರೆಂಚ್ ಬಾಹ್ಯಾಕಾಶ ಬಾಹ್ಯಾಕಾಶ ಸಂಸ್ಥೆಯೊಂದಿಗೆ ಈ ಒಂದು ಉಪಗ್ರಹವನ್ನು ಉಡಾವಣೆ ಮಾಡ್ತಾ ಇರುವಂಥದ್ದು. ಅದರ ಆ ಒಂದು ಉಪಗ್ರಹದ ಹೆಸರು ಏನಂದ್ರೆ ತೃಷ್ಣ ಅಂತ ನಾವು ಹೇಳ್ತೀವಿ. ಇದು ಭೂಮಿಯ ಮೇಲ್ಮೈ ತಾಪವನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ಹವಾಮಾನ ಬದಲಾವಣೆಯನ್ನು ತಗ್ಗಿಸಲು ಮೀಸಲಾಗಿರುವಂತಹ ಉಪಗ್ರಹ. ಅದರ ಪ್ರಮುಖವಾಗಿ ಈ ಒಂದು ಉಪಗ್ರಹದ ಉದ್ದೇಶ ಏನಂದ್ರೆ ಭೂಮಿಯ ಮೇಲ್ಮೈ ತಾಪಮಾನವನ್ನು ವಿಚಾರಣೆ ಮಾಡೋದು, ಅದಲ್ಲದೆ ಹವಾಮಾನ ಬದಲಾವಣೆಯನ್ನು ತಗ್ಗಿಸುವಂತಹ ಒಂದು ಉದ್ದೇಶವನ್ನು ಹೊಂದಿರುವಂಥದ್ದು. 2025ರಲ್ಲಿ ಉಡಾವಣೆ ಮಾಡಲಿರುವ ಈ ಮಿಷನ್ 5 ವರ್ಷಗಳ ಕಾಲ ಕಾರ್ಯಾಚರಣೆ ಜೀವನಕ್ಕಾಗಿ ವಿನ್ಯಾಸಗೊಳಿಸಿರುವಂಥದ್ದು. ಅಂದರೆ ಈ ಒಂದು ಉಪಗ್ರಹದ ಟೈಮ್ ಪೀರಿಯಡ್ ಎಷ್ಟಂದ್ರೆ 5 years ಇದರದು. ಯಾವಾಗ ಉಡಾವಣೆ ಮಾಡ್ತದ 2025ರಲ್ಲಿ ಈ ಒಂದು ಉಪಗ್ರಹವನ್ನು ಭಾರತ ಮತ್ತು ಫ್ರೆಂಚ್ ದೇಶವು ಉಡಾವಣೆ ಮಾಡಲಿರುವಂಥದ್ದು. ಇನ್ನು ಇತ್ತೀಚೆಗೆ ಭಾರತವು ಯಾವ ದೇಶಗಳೊಂದಿಗೆ ಬಯೋಫಾರ್ಮಾಸ್ಯೂಟಿಕಲ್ ಅಲಯನ್ಸ್ ಅನ್ನು ಪ್ರಾರಂಭಿಸಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ US, ಜಪಾನ್ ಮತ್ತು ದಕ್ಷಿಣ ಕೊರಿಯಾದೊಂದಿಗೆ ಈ ಒಂದು ಅಲಯನ್ಸ್ ಅನ್ನು ಭಾರತ ಪ್ರಾರಂಭ ಮಾಡಿರುವಂಥದ್ದು. ಭಾರತ, USA, ದಕ್ಷಿಣ ಕೊರಿಯಾ, ಜಪಾನ್ ಮತ್ತು ಯುರೋಪಿಯನ್ ಯೂನಿಯನ್ ಬಯೋಫಾರ್ಮಾಸ್ಯೂಟಿಕಲ್ಸ್ ಅನ್ನು ಪ್ರಾರಂಭ ಮಾಡಿರುವಂಥದ್ದು. ರೀಸೆಂಟ್ ಆಗಿ ಎಷ್ಟಪ್ಪ ಅಂದ್ರೆ 4 ದೇಶಗಳು ಮತ್ತು ಒಂದು ಯುರೋಪಿಯನ್ ಯೂನಿಯನ್ ಸೇರಿಬಿಟ್ಟು ಒಂದು ಅಲಯನ್ಸ್ ಅನ್ನು ಪ್ರಾರಂಭ ಮಾಡಿರುವಂಥದ್ದು, ಒಂದು ಮೈತ್ರಿಕೂಟವನ್ನು ಪ್ರಾರಂಭ ಮಾಡಿರುವಂಥದ್ದು. ಅದರ ಹೆಸರು ಏನಂದ್ರೆ ಬಯೋಫಾರ್ಮಾಸ್ಯೂಟಿಕಲ್ಸ್ ಅಂತ ಹೇಳ್ತೀವಿ. 2024ರ ಬಯೋ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸಮಯದಲ್ಲಿ ಸ್ಯಾನ್ ಡಿಯಾಗೋದಲ್ಲಿ ಮೊದಲ ಸಭೆ ನಡೆದಿರುವಂಥದ್ದು. ಈ ಒಂದು ಅಲಯನ್ಸ್ ಏನು ಬಯೋಫಾರ್ಮಾಸ್ಯೂಟಿಕಲ್ಸ್ ಅಲಯನ್ಸ್ ಇದೆ, ಇದರ ಮೊದಲ ಸಭೆ ಎಲ್ಲಿ ಅಂದ್ರೆ ಸ್ಯಾನ್ ಡಿಯಾಗೋದಲ್ಲಿ 2024ರಲ್ಲಿ ನಡೆಸಲಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ತರ ಕೇಳಿದೆ ನೋಡ್ರಿ. ಇತ್ತೀಚೆಗೆ ನಿಧನ ಹೊಂದಿದ ಅಸೀರ್ ಜವಾಹರ್ ಥಾನಸ್ ಜಾನ್ಸಿಂಗ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಈಗ ಸರಿಯಾದ ಉತ್ತರ ಇವರೊಬ್ಬರು ಪರಿಸರವಾದಿಯಾಗಿರುವಂಥದ್ದು. ಪ್ರಮುಖ ಭಾರತೀಯ ವನ್ಯಜೀವಿ ವಿಜ್ಞಾನಿ ಮತ್ತು ಪರಿಸರವಾದಿ ಅಸೀರ್ ಜವಾಹರ್ ಥಾನಸ್ ಜಾನ್ಸಿಂಗ್ ಅವರು ಜೂನ್ 7, 2024ರಂದು ಬೆಂಗಳೂರಿನಲ್ಲಿ ನಿಧನರಾಗಿರುವಂಥದ್ದು. 1976ರಿಂದ 1978ರವರೆಗೆ ಜಾನ್ಸಿಂಗ್ ಕರ್ನಾಟಕದ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಏನಪ್ಪಾ ಅಂದ್ರೆ ಪ್ರಮುಖ ಸಂಶೋಧಕರಾಗಿ ಕೆಲಸವನ್ನು ಮಾಡಿರುವಂಥದ್ದು. ಒಟ್ಟಾರೆಗೆ ನಿಮಗೆ ಏನಂದ್ರೆ ಇವರೊಬ್ಬರು ಭಾರತೀಯ ವನ್ಯಜೀವಿ ವಿಜ್ಞಾನಿ ಮತ್ತು ಪರಿಸರವಾದಿ ಆಗಿರುವಂಥದ್ದು. ರೀಸೆಂಟ್ ಆಗಿ ಇವರು ತೀರಿಕೊಂಡಿರುವಂಥದ್ದು. ಇನ್ನು ನೆಕ್ಸ್ಟ್ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ಯಾವ ತರ ಕೇಳಿದೆ ನೋಡ್ರಿ. ವಿಶ್ವ ಆಹಾರ ಸುರಕ್ಷಿತ ದಿನ 2024ರ ಥೀಮ್ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಅನಿರೀಕ್ಷಿತಕ್ಕೆ ತಯಾರು ಅಂತ ಹೇಳ್ತೀವಿ. ಇನ್ನು ಇತ್ತೀಚೆಗೆ ಸಾರಥಿ 2.0 ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿರುವಂತಹ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸೆಬಿ. ಇನ್ನು NPCIN UPI ವ್ಯವಸ್ಥೆಯನ್ನು NPCI ನೋಡ್ರಿ ಸರ್, ಇದು NPCI ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. UPI ವ್ಯವಸ್ಥೆಯನ್ನು ಸಕ್ರಿಯಗೊಳಿಸಲು ಯಾವ ದಕ್ಷಿಣ ಅಮೆರಿಕದ ದೇಶ ಕೈ ಜೋಡಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಪೆರು. ಇನ್ನು ಇತ್ತೀಚೆಗೆ ಯಾವ ರಷ್ಯಾದ ಗಗನಯಾತ್ರಿ 1000 ದಿನಗಳನ್ನು ಬಾಹ್ಯಾಕಾಶದಲ್ಲಿ ಕಳೆದ ಮೊದಲ ವ್ಯಕ್ತಿಯಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಒಲೆಗ್. ಸ್ನೇಹಿತರೆ, ಇಲ್ಲಿ ಒಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿ ಟೇಕ್ ಕೇರ್, ಬೈ ಬಾಯ್.